ವೀಕ್ಷಕರೇ, ಕಲೆಕ್ಟರ್ ಸಾಹೇಬರು ತಮ್ಮ ಸರ್ಕಾರಿ ಗಾಡಿಯಲ್ಲಿ ಎಲ್ಲಿಗೋ ಹೊರಟಿದ್ದರು. ಆಗ ಆಕಸ್ಮಿಕವಾಗಿ ರಸ್ತೆಯಲ್ಲಿ ಒಂದು ಚಹಾದ ಅಂಗಡಿಯನ್ನು ನೋಡಿದರು. ಚಹಾದ ಅಂಗಡಿಯಲ್ಲಿರುವ ಒಬ್ಬ ವ್ಯಕ್ತಿಯು ಚಹಾ ಗ್ಲಾಸನ್ನು ಹಿಡಿದುಕೊಂಡು ರೋಡ್ ಕ್ರಾಸ್ ಮಾಡುತ್ತಿರುವುದನ್ನು ನೋಡಿದರು. ಆ ವ್ಯಕ್ತಿಯನ್ನು ನೋಡುತ್ತಿದ್ದಂತೆ ಕಲೆಕ್ಟರ್ ಸಾಹೇಬರು ತಮ್ಮ ಗಾಡಿಯನ್ನು ನಿಲ್ಲಿಸಲು ಡ್ರೈವರ್ನಿಗೆ ಹೇಳಿದರು. ಡ್ರೈವರ್ ಗಾಡಿ ನಿಲ್ಲಿಸುತ್ತಿದ್ದಂತೆ ಕಲೆಕ್ಟರ್ ಸಾಹೇಬರು ಗಾಡಿಯಿಂದ ಇಳಿದು ಚಹಾದ ಅಂಗಡಿಗೆ ಬಂದು ತಲುಪಿದರು. ಚಹಾ ಗ್ಲಾಸನ್ನು ಹಿಡಿದುಕೊಂಡು ರೋಡ್ ಕ್ರಾಸ್ ಮಾಡಿದ ವ್ಯಕ್ತಿಯು ಕಲೆಕ್ಟರ್ ಸಾಹೇಬರನ್ನು ನೋಡುತ್ತಿದ್ದಂತೆ ಅವನ ಕಣ್ಣುಗಳು ಒದ್ದೆಯಾದವು. ಇತ್ತ ಕಡೆ ಕಲೆಕ್ಟರ್ ಸಾಹೇಬರ ಕಣ್ಣುಗಳು ಕೂಡ ಒದ್ದೆಯಾದವು. ಅಲ್ಲೇ ಅವರ ಸೆಕ್ಯೂರಿಟಿ ಗಾರ್ಡ್ ಕೂಡ ನಿಂತಿದ್ದನು. ಸೆಕ್ಯೂರಿಟಿ ಗಾರ್ಡ್ ಇದನ್ನೆಲ್ಲ ನೋಡಿ ಏಕೆ ಗಾಬರಿಯಾದನು? ಹಾಗಾದರೆ ಆ ವ್ಯಕ್ತಿ ಯಾರು? ಅವನನ್ನು ನೋಡಿ ಕಲೆಕ್ಟರ್ ಸಾಹೇಬರ ಕಣ್ಣುಗಳು ಏಕೆ ಒದ್ದೆಯಾದವು? ಇಡೀ ಕಥೆಯ ಸತ್ಯವನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಕಥೆಯು ಉತ್ತರ ಪ್ರದೇಶದ ಅಲಹಾಬಾದ್ನ ಕಥೆಯಾಗಿದೆ. ಅಲಹಾಬಾದ್ನಲ್ಲಿ ಕೆಲವು ಹುಡುಗರು UPSC ತಯಾರಿಯಲ್ಲಿ ತೊಡಗಿಕೊಂಡಿದ್ದರು. ಅವರಲ್ಲಿ ಒಬ್ಬ ಹುಡುಗನು ರಾಮು ಆಗಿದ್ದನು. ಅವರ ತಂದೆ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದರು. ಚಿಕ್ಕಂದಿನಿಂದಲೂ ರಾಮು ಓದುವುದರಲ್ಲಿ ತುಂಬ ಮುಂದಿದ್ದನು. ಆಗ ರಾಮುವಿನ ಟೀಚರ್ ಅವರ ತಂದೆಯಲ್ಲಿ ಹೇಳಿದರು, ನಿಮ್ಮ ಮಗ ಓದುವುದರಲ್ಲಿ ತುಂಬ ಮುಂದಿದ್ದಾನೆ. ನೀವು ಇವನ ವಿದ್ಯಾಭ್ಯಾಸದ ಮೇಲೆ ಹೆಚ್ಚಿನ ಗಮನ ಕೊಡಬೇಕಾದ ಅವಶ್ಯಕತೆ ಇದೆ. ಇವನನ್ನು ಚೆನ್ನಾಗಿ ಓದಿಸಿದರೆ ಅವಶ್ಯವಾಗಿ ಈತನು ಉತ್ತಮವಾದ ವ್ಯಕ್ತಿಯಾಗುತ್ತಾನೆ. ಈ ಮಾತನ್ನು ಕೇಳಿ ರಾಮುವಿನ ತಂದೆ ಇದಕ್ಕೆ ಒಪ್ಪಿಗೆ ಸೂಚಿಸಿದರು. ಹುಡುಗ ದೊಡ್ಡವನಾದ ಮೇಲೆ ಅವನ ಗ್ರ್ಯಾಜುಯೇಷನ್ ಪೂರ್ಣಗೊಂಡ ಮೇಲೆ ಅವನನ್ನು ಅಲಹಾಬಾದ್ಗೆ ಕಳುಹಿಸಿಕೊಟ್ಟರು. ಅಲ್ಲಿ ಅವನನ್ನು ಒಂದು ಕೋಚಿಂಗ್ ಸೆಂಟರ್ಗೆ ಸೇರಿಸಿದರು. ಕೋಚಿಂಗ್ ಪಡೆದುಕೊಂಡು ಚೆನ್ನಾಗಿ ಓದಿ ಅವನು ದೊಡ್ಡ ಆಫೀಸರ್ ಆಗಲಿ ಎಂದು ಅವರು ಇಚ್ಛೆಪಟ್ಟರು. ಅಲ್ಲೇ ಇದ್ದು ರಾಮು ತಯಾರಿ ಮಾಡುತ್ತಿದ್ದನು. ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ರಾಮು ಕೋಚಿಂಗ್ ಮಾಡುತ್ತಿದ್ದನೋ ಅಲ್ಲಿ ವಿಕಾಸ್ ಎಂಬ ಹುಡುಗನು ಕೂಡ ಕೋಚಿಂಗ್ ತೆಗೆದುಕೊಳ್ಳುತ್ತಿದ್ದನು. ರಾಮು ಓದುವುದರಲ್ಲಿ ಬರೆಯುವುದರಲ್ಲಿ ತುಂಬ ಬುದ್ಧಿವಂತನಾಗಿದ್ದನು. ಇತ್ತ ಕಡೆ ವಿಕಾಸ್ ಕೂಡ ಓದುವುದರಲ್ಲಿ ತುಂಬ ಮುಂದಿದ್ದನು. ಮತ್ತೊಂದು ಕಡೆ ರಾಮು ಚೆನ್ನಾಗಿ ಓದುತ್ತಿದ್ದನು. ಅವನ ಬಳಿ ಇರಲು ಉತ್ತಮವಾದ ಕೋಣೆ ಇತ್ತು. ಓದಲು ಒಳ್ಳೊಳ್ಳೆಯ ಪುಸ್ತಕಗಳಿದ್ದವು. ರಾಮುವಿಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಮತ್ತೊಂದು ಕಡೆ ವಿಕಾಸ್ನ ಬಳಿ ಯಾವುದೇ ಒಳ್ಳೆಯ ಸಾಮಗ್ರಿಗಳು ಇರಲಿಲ್ಲ. ಅವನು ಹಳೆಯ ಬಟ್ಟೆಯನ್ನು ತೊಡುತ್ತಿದ್ದನು. ಹೆಚ್ಚಿನದಾಗಿ ಮತ್ತೊಬ್ಬರ ಪುಸ್ತಕಗಳನ್ನು ಕೇಳಿ ಕೇಳಿ ಓದುತ್ತಿದ್ದನು. ಆಗ ರಾಮು ವಿಕಾಸ್ನ ಬಗ್ಗೆ ಯೋಚಿಸತೊಡಗಿದನು. ಇವನು ತುಂಬ ಬುದ್ಧಿವಂತನಾಗಿದ್ದಾನೆ, ಚೆನ್ನಾಗಿ ಓದುತ್ತಾನೆ ಕೂಡ. ಅವನ ಸ್ವಭಾವ ಕೂಡ ಚೆನ್ನಾಗಿದೆ. ಇಡೀ ಕ್ಲಾಸ್ನಲ್ಲಿ ತುಂಬ ಶಾಂತವಾಗಿರುತ್ತಿದ್ದನು. ಎಲ್ಲರೊಂದಿಗೆ ವಿನಯಪೂರ್ವಕವಾಗಿ ಮಾತನಾಡುತ್ತಿದ್ದನು. ಹೀಗೆ ಯೋಚಿಸುತ್ತಾ ರಾಮು ನಿಧಾನವಾಗಿ ವಿಕಾಸ್ನ ಕಡೆಗೆ ಆಕರ್ಷಿತನಾದನು. ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆದರು. ಇಬ್ಬರು ಒಳ್ಳೆಯ ಗೆಳೆಯರಾಗುತ್ತಿದ್ದಂತೆ ವಿಕಾಸ್ನ ತಂದೆ ತಾಯಿ ರೈತರು ಎಂದು ರಾಮುವಿಗೆ ತಿಳಿಯಿತು. ವಿಕಾಸ್ ಇಲ್ಲಿದ್ದು ಕೋಚಿಂಗ್ ಪಡೆದುಕೊಳ್ಳುತ್ತಿದ್ದಾನೆ. ಜೊತೆಯಲ್ಲಿ ಅವನು ಕೆಲಸವನ್ನು ಕೂಡ ಮಾಡಬೇಕಾಗುತ್ತದೆ. ಅವನ ಉಳಿಯುವ ರೂಮ್ ವ್ಯವಸ್ಥೆ ಹಾಗೂ ಊಟ ತಿಂಡಿಯ ಖರ್ಚು ವೆಚ್ಚವನ್ನು ಭರಿಸಲು ಸಾಧ್ಯವಾಗುತ್ತಿತ್ತು. ಆಗ ರಾಮು ಹೇಳಿದನು, ನಿನಗೆ ನಿನ್ನ ರೂಮಿನ ಬಾಡಿಗೆ ಕಟ್ಟಲು ಕಷ್ಟವಾದರೆ ನೀನು ನನ್ನ ರೂಮಿಗೆ ಬಂದು ಉಳಿಯಬಹುದು. ನಾನು ತುಂಬ ದೊಡ್ಡ ರೂಮ್ನಲ್ಲಿ ಇರುವುದು. ಅಲ್ಲೇ ಇದ್ದು ನಾವಿಬ್ಬರು ಒಟ್ಟಿಗೆ ಅಭ್ಯಾಸ ಮಾಡೋಣ. ನಿನ್ನ ಊಟ ತಿಂಡಿಯ ವ್ಯವಸ್ಥೆ ಕೂಡ ಆಗುತ್ತದೆ. ಏಕೆಂದರೆ ನೀನು ಓದುವುದರಲ್ಲಿ ಬರೆಯುವುದರಲ್ಲಿ ತುಂಬ ಬುದ್ಧಿವಂತನಾಗಿದ್ದೀಯಾ. ಒಂದು ವೇಳೆ ನೀನು ನಿನ್ನ ಕೋಚಿಂಗ್ ಜೊತೆ ಕೆಲಸ ಕೂಡ ಮಾಡಿದರೆ ಎಕ್ಸಾಮ್ ಪಾಸ್ ಮಾಡಲು ನಿನಗೆ ತುಂಬ ಕಷ್ಟವಾಗಬಹುದು. ಒಂದು ವೇಳೆ ನೀನು ನನ್ನ ಜೊತೆಗಿದ್ದರೆ ಇದರಿಂದ ನಿನಗೆ ಸಹಾಯವಾಗಬಹುದು. ರಾಮುವಿನ ಮಾತನ್ನು ಕೇಳಿ ವಿಕಾಸ್ ಇದಕ್ಕೆ ಒಪ್ಪಿಕೊಂಡನು ಮತ್ತು ರಾಮುವಿನ ಬಳಿಯೇ ಬಂದು ಉಳಿಯತೊಡಗಿದನು. ಇಬ್ಬರು ಒಂದೇ ಕೋಣೆಯಲ್ಲಿ ಇರುತ್ತಿದ್ದರು. ಒಟ್ಟಿಗೆ ಅಭ್ಯಾಸ ಮಾಡುತ್ತಿದ್ದರು. ರಾಮು ಕೂಡ ವಿಕಾಸ್ನ ಊಟದ ಖರ್ಚು ವೆಚ್ಚದ ಹಣವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಯಾವಾಗಲಾದರೂ ಅವನು ರೇಷನ್ ತೆಗೆದುಕೊಂಡು ಬಂದರೆ ರಾಮು ಬೇಡ ಎಂದು ತಿರಸ್ಕರಿಸುತ್ತಿದ್ದನು ಮತ್ತು ಹೇಳುತ್ತಿದ್ದನು, ಬೇಡ ಬ್ರದರ್, ನಿನ್ನ ಬಳಿ ಅಷ್ಟೊಂದು ಹಣವಿಲ್ಲ. ನೀನು ಆರಾಮಾಗಿ ಇರು. ಹೇಗಿದ್ದರೂ ನನ್ನ ಬಳಿ ಹಣಕ್ಕೆ ಯಾವುದೇ ಕೊರತೆ ಇಲ್ಲ. ನನ್ನ ಬಳಿ ತುಂಬ ಹಣವಿದೆ. ನೀನು ನನ್ನ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಿದರೆ ನಿನ್ನ ಊಟ ತಿಂಡಿಯ ಖರ್ಚು ವೆಚ್ಚವನ್ನು ಸ್ವತಃ ನಾನೇ ಭರಿಸುತ್ತೇನೆ. ಅಂದರೆ ಇಬ್ಬರು ರೂಮ್ನಲ್ಲಿ ಉಳಿಯುತ್ತಿರುವುದರಿಂದ ಈಗ ವಿಕಾಸ್ನಿಗೆ ತುಂಬ ಸಹಾಯವಾಯಿತು. ಅವನು ಈಗ ಮನಸ್ಸಿಟ್ಟು ಇನ್ನೂ ಚೆನ್ನಾಗಿ ಓದತೊಡಗಿದನು. ಈಗ ರಾಮು ಕೂಡ ತನ್ನ ಪರಿವಾರದ ಬಗ್ಗೆ ವಿಕಾಸ್ನಲ್ಲಿ ಹೇಳಿಕೊಂಡನು. ವಿಕಾಸ್ನು ಕೂಡ ತಮ್ಮ ಪರಿವಾರದ ಬಗ್ಗೆ ಮತ್ತು ತಮ್ಮ ಪರಿಸ್ಥಿತಿಯ ಬಗ್ಗೆ ಹೇಳಿಕೊಂಡನು. ವಿಕಾಸ್ ಹೇಳಿದನು, ನಾವು ರೈತರಾಗಿದ್ದರೂ ನಮಗೆ ಅಷ್ಟೊಂದು ಸಂಪಾದನೆ ಇಲ್ಲ. ಏಕೆಂದರೆ ಅಮ್ಮನ ಆರೋಗ್ಯ ಯಾವಾಗಲೂ ಹದಗೆಟ್ಟಿರುತ್ತದೆ. ಇದೇ ಕಾರಣಕ್ಕಾಗಿ ಅಪ್ಪಾಜಿ ಕಡಿಮೆ ಹಣವನ್ನು ನನಗೆ ಕಳುಹಿಸುತ್ತಾರೆ. ಇದೇ ಕಾರಣಕ್ಕಾಗಿ ನಾನು ಕೆಲಸ ಮಾಡಬೇಕಾಗುತ್ತಿತ್ತು. ಅವನ ಜೀವನದಲ್ಲಿ ರಾಮು ಗೆಳೆಯನಾಗಿ ಬಂದ ಮೇಲೆ ಅವನ ಜೀವನ ಇನ್ನೂ ಸುಲಭವಾಯಿತು.
ಈಗ ವಿಕಾಸ್ನು ಹಗಲು ರಾತ್ರಿ ಕಷ್ಟಪಟ್ಟು ಓದತೊಡಗಿದನು. ಮತ್ತೊಂದು ಕಡೆ ರಾಮು ಕೂಡ ವಿದ್ಯಾಭ್ಯಾಸದ ಮೇಲೆ ಫೋಕಸ್ ಮಾಡಿದನು. ನಿಧಾನವಾಗಿ UPSC ಪರೀಕ್ಷೆಯನ್ನು ಒಟ್ಟಿಗೆ ಬರೆದರು. ಆದರೆ ಅವರಿಬ್ಬರು ಆ ಪರೀಕ್ಷೆಯಲ್ಲಿ ಫೇಲ್ ಆದರು. ಇಬ್ಬರು ಪ್ರಿಲಿಯಮ್ಸ್ನಲ್ಲಿ ಕ್ವಾಲಿಫೈ ಆಗಲು ಸಾಧ್ಯವಾಗಲಿಲ್ಲ. ವಿಕಾಸ್ನ ಹೃದಯ ಸಂಪೂರ್ಣವಾಗಿ ಚೂರು ಚೂರಾಯಿತು. ರಾಮು ಅವನಿಗೆ ಆಸರೆಯಾದನು ಮತ್ತು ಹೇಳಿದನು, ನೀನೇನು ಚಿಂತೆ ಮಾಡಬೇಡ, ನೀನು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಮತ್ತೆ ಪುನಃ ನಿನಗಾಗಿ ಎಲ್ಲ ವ್ಯವಸ್ಥೆ ಮಾಡುತ್ತೇನೆ. ಹೀಗೆ ಅಂದುಕೊಂಡು ಇಬ್ಬರು ಮತ್ತೆ ಪ್ರೀ ಕ್ವಾಲಿಫೈಗಾಗಿ ಟ್ರೈ ಮಾಡಿದರು. ಹೀಗೆ ಮಾಡುತ್ತಾ ಅವರ 4 ಪ್ರಯತ್ನಗಳು ಕಳೆದು ಹೋಯಿತು. 4 ಪ್ರಯತ್ನಗಳು ಮುಗಿಯುತ್ತಿದ್ದಂತೆ ವಿಕಾಸ್ನ ತಂದೆಯು ಮರಳಿ ಮನೆಗೆ ಬಾ ಎಂದು ಕರೆಯಲು ಶುರು ಮಾಡಿದರು. ಅವರು ಹೇಳಿದರು, ಮಗ, ಮನೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಇನ್ನು ಮುಂದೆ ನಾನು ನಿನಗೆ ಹಣ ಕಳುಹಿಸಲು ಸಾಧ್ಯವಿಲ್ಲ. ಈ ಮಾತನ್ನು ಕೇಳಿ ವಿಕಾಸ್ ತುಂಬ ಚಿಂತೆಗೊಳಗಾದನು. ಆಗ ವಿಕಾಸ್ ಹೇಳಿದನು, ಅಪ್ಪಾಜಿ, ಇನ್ನೂ 2 ಪ್ರಯತ್ನಗಳು ಬಾಕಿ ಇವೆ. ನಾನು ಅವೆರಡನ್ನೂ ಕೂಡ ಪ್ರಯತ್ನಿಸಿ ನೋಡುತ್ತೇನೆ. ಬಹುಶಃ ನನ್ನ ಅದೃಷ್ಟ ಕುಲಾಯಿಸಬಹುದು. ಏಕೆಂದರೆ ಇಲ್ಲಿಯವರೆಗೂ ಅವರು ಪ್ರೀ ಮತ್ತು ಮೆನ್ಸ್ ಎರಡನ್ನೂ ಕ್ಲಿಯರ್ ಮಾಡುತ್ತಿದ್ದರು. ಆದರೆ ಇವರಿಬ್ಬರು ಇಂಟರ್ವ್ಯೂನಲ್ಲಿ ಫೇಲ್ ಆಗುತ್ತಿದ್ದರು. ವಿಕಾಸ್ನ ತಂದೆ ಇದನ್ನು ಕೇಳಿ ಹಾಯ್ ಎಂದು ತಲೆ ಆಡಿಸಿದರು. ಈಗ ವಿಕಾಸ್ನು ಇನ್ನೊಂದು ವರ್ಷ ನನಗೆ ಓದಲು ಸಹಾಯ ಮಾಡಿ ಎಂದು ಕೇಳಿಕೊಂಡನು. ಆಗ ವಿಕಾಸ್ನ ತಂದೆ ಹೇಳಿದರು, ಸರಿ ಮಗ, ಇನ್ನೊಂದು ವರ್ಷದವರೆಗೆ ನೀನು ಅಭ್ಯಾಸ ಮಾಡುತ್ತೀಯಾ ಎಂದರೆ ಮಾಡಬಹುದು. ಆದರೆ ಇನ್ನು ಮುಂದೆ ನನ್ನಿಂದ ಹೆಚ್ಚು ಹಣವನ್ನು ಕಳುಹಿಸಲು ಸಾಧ್ಯವಾಗುವುದಿಲ್ಲ. ಅದು ಕೂಡ ಇದು ಒಂದೇ ವರ್ಷ ಮಾತ್ರ. ಇದಾದ ಮೇಲೆ ನೀನು ಎಂದಿಗೂ ನನ್ನ ಮೇಲೆ ಭರವಸೆ ಇಡಬೇಡ. ವಿಕಾಸ್ ಇದನ್ನು ಕೇಳಿ ಸಮ್ಮತಿ ಸೂಚಿಸಿದನು. ನಿಧಾನವಾಗಿ 1 ವರ್ಷವೂ ಕೂಡ ಕಳೆಯಿತು. ಆದರೆ ಈ ಬಾರಿಯೂ ಕೂಡ ಈ ಮೊದಲು ನಡೆಯುತ್ತಿದ್ದಂತೆ ನಡೆಯಿತು. ಅವರಿಬ್ಬರ ಪ್ರೀ ಹಾಗೂ ಮೆನ್ಸ್ 2 ಕ್ವಾಲಿಫೈ ಆಗಿತ್ತು. ಈ ಬಾರಿಯೂ ಕೂಡ ಅವರಿಬ್ಬರ ಇಂಟರ್ವ್ಯೂ ಹಾಗೆ ಉಳಿಯಿತು. ಪಾಸ್ ಮಾಡಲು ಆಗಲಿಲ್ಲ. ಓದುವುದು ಬರೆಯುವುದು ಅವರಿಗೆ ತುಂಬ ಸುಲಭವಾಗಿತ್ತು. ಆದರೆ ಅವರಿಗೆ ಅದೃಷ್ಟ ಕೈ ಕೊಟ್ಟಿತ್ತು. ಇದರಿಂದ ಅವರಿಬ್ಬರು ಗೆಳೆಯರು ತುಂಬ ಹತಾಶರಾದರು. ಈ ವರ್ಷ ಮುಗಿಯುತ್ತಿದ್ದಂತೆ ಇಂಟರ್ವ್ಯೂನ ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಬಂದ ತಕ್ಷಣ ವಿಕಾಸ್ ತನ್ನ ಸಾಮಾನುಗಳೆಲ್ಲವನ್ನು ಪ್ಯಾಕ್ ಮಾಡಲು ಶುರು ಮಾಡಿದನು ಮತ್ತು ರಾಮುವಿನಲ್ಲಿ ಹೇಳಿದನು, ಗೆಳೆಯ, ಇನ್ನು ಮುಂದೆ ನಾನಿಲ್ಲಿ ಇರುವುದಿಲ್ಲ. ಏಕೆಂದರೆ ನನ್ನ ಮನೆಯವರು ನನಗೆ 1 ವರ್ಷ ಮಾತ್ರ ಇಲ್ಲಿರಲು ಅವಕಾಶ ನೀಡಿದ್ದರು. ನನ್ನ ಈ ಅವಧಿಯು ಮುಗಿದು ಹೋಗಿದೆ. ಈ ಮಾತನ್ನು ಕೇಳಿ ರಾಮು, ವಿಕಾಸ್, ನೀನೆಲ್ಲಿಗೆ ಹೋಗುತ್ತಿದ್ದೀಯಾ? ಇನ್ನು ಒಂದೇ 1 ವರ್ಷದ ಪ್ರಶ್ನೆಯಾಗಿದೆ. ಯಾರಿಗೆ ಗೊತ್ತು, ನಮ್ಮಿಬ್ಬರ ಸೆಲೆಕ್ಷನ್ ಆದರೂ ಆಗಬಹುದು. ಈ ಬಾರಿ ನಾವು ಇನ್ನಷ್ಟು ಕಷ್ಟಪಡೋಣ. ಆದರೆ ವಿಕಾಸ್ ಬೇಡವೆಂದು ತಿರಸ್ಕರಿಸಿದನು ಮತ್ತು ಹೇಳಿದನು, ಇಲ್ಲ ಇಲ್ಲ, ನನ್ನ ಮನೆಯವರು ಬೇಡವೆಂದು ಹೇಳುತ್ತಿದ್ದಾರೆ. ಇನ್ನು ಮುಂದೆ ಅವರಿಂದ ಹಣ ಖರ್ಚು ಮಾಡಲು ಸಾಧ್ಯವಿಲ್ಲ. ನಾನು ಅವರ ಬಳಿಗೆ ಈಗ ಹೋಗಲೇಬೇಕು. ನನ್ನ ಅಮ್ಮನ ಆರೋಗ್ಯ ಕೂಡ ಆಗಾಗ ಹದಗೆಟ್ಟಿರುತ್ತದೆ. ಅಪ್ಪಾಜಿ ಕೂಡ ಯಾವಾಗಲೂ ಚಿಂತೆಗೊಳಗಾಗಿರುತ್ತಾರೆ. ಆಗ ರಾಮು ಹೇಳಿದನು, ಇಂದೇ ನಿನ್ನ ತಂದೆಗೆ ಹೇಳು. ಇಂದಿನಿಂದ ಅವರಿಗೆ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಹಣ ಕಳಿಸುವುದು ಬೇಡ ಎಂದು ಹೇಳು. ನಾನೇ ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ. ನೀನು ನಿನ್ನ ಮನೆಯವರಲ್ಲಿ ಹಣ ಕೇಳುವ ಅವಶ್ಯಕತೆ ಇಲ್ಲ. ಆಗ ವಿಕಾಸ್ನು ಸ್ವಲ್ಪ ಹೊತ್ತು ಇದರ ಬಗ್ಗೆ ವಿಚಾರಿಸಿದನು. ಕೊನೆಯಲ್ಲಿ ತನ್ನ ತಂದೆಯ ಬಳಿ ಫೋನ್ ಮಾಡಿ ಹೇಳಿದನು, ಅಪ್ಪಾಜಿ, ಇದು ನನ್ನ ಕೊನೆಯ ಪ್ರಯತ್ನವಾಗಿದೆ. ಈ ಬಾರಿ ನನ್ನ ನಂಬರ್ ಬಂದರೂ ಬರಬಹುದು, ನನಗೆ ಅದೃಷ್ಟ ಬರಬಹುದು ಎಂದಾಗ ವಿಕಾಸ್ನ ತಂದೆ ಸಾರಾಸಗಟಾಗಿ ತಿರಸ್ಕರಿಸಿದರು ಮತ್ತು ಹೇಳಿದರು, ಇಲ್ಲ ಮಗ, ಆ ರೀತಿ ಆಗಲು ಸಾಧ್ಯವಿಲ್ಲ. ಪರಿವಾರದ ಆರ್ಥಿಕ ಸ್ಥಿತಿಯು ತುಂಬ ತೊಂದರೆಯಲ್ಲಿದೆ. ನೀನು ಮರಳಿ ಮನೆಗೆ ಬರಲೇಬೇಕು. ಏಕೆಂದರೆ ನಾವು ನಿನ್ನ ಓದಿಗೆ ಇನ್ನೂ ಹೆಚ್ಚು ಹಣವನ್ನು ಖರ್ಚು ಮಾಡಲು ಸಾಧ್ಯವಿಲ್ಲ. ಆಗ ವಿಕಾಸ್ ಹೇಳಿದನು, ಅಪ್ಪಾಜಿ, ನೀವು ನನ್ನ ಓದಿಗಾಗಿ 1 ರೂಪಾಯಿ ಹಣವನ್ನು ಕೂಡ ಕೊಡುವ ಅವಶ್ಯಕತೆ ಇಲ್ಲ. ನನಗೆ 1 ವರ್ಷದ ಅವಕಾಶ ನೀಡಿ. ಈ 1 ವರ್ಷದಲ್ಲಿ ನಾನು ನನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡುತ್ತೇನೆ. ಬಹುಶಃ ನನ್ನ ಸೆಲೆಕ್ಷನ್ ಆದರೂ ಆಗಬಹುದು. ಆನಂತರ ವಿಕಾಸ್ನ ತಂದೆ ಯೋಚಿಸಿ ಹೇಳಿದರು, ಸರಿ ಮಗ, ಹಾಗಾದರೆ ಮತ್ತೊಂದು ಬಾರಿ ಪ್ರಯತ್ನಿಸಿ ನೋಡು ಎಂದು ಒಪ್ಪಿಗೆ ನೀಡಿದಾಗ ವಿಕಾಸ್ನು ಖುಷಿಯಿಂದ ಕುಣಿದು ಕುಪ್ಪಳಿಸಿದನು. ಅವನು ತನ್ನ ಮಿತ್ರನನ್ನು ಅಪ್ಪಿಕೊಂಡನು. ಈಗ ಈ ವರ್ಷ ಅವನು ಯಾವ ರೀತಿಯ ತಯಾರಿಯಲ್ಲಿ ತೊಡಗಿಕೊಂಡನೆಂದರೆ, ಈ ಬಾರಿ ಅವನ ಪ್ರಿಲಿಯಮ್ಸ್, ಮೇನ್ ಮತ್ತು ಇಂಟರ್ವ್ಯೂ ಈ 3 ಎಕ್ಸಾಮ್ಗಳು ಮುಗಿಯಿತು. ಇದು ಅವನಿಗೆ ಕೊನೆಯ ಅವಕಾಶವಾಗಿತ್ತು. ಆದರೆ ಇನ್ನು ರಿಸಲ್ಟ್ ಬರುವುದು ಬಾಕಿ ಇತ್ತು. ಇಬ್ಬರು ಗೆಳೆಯರು ತುಂಬ ಭರವಸೆಯಿಂದ ತಮ್ಮ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರು. ರಿಸಲ್ಟ್ ಬರುತ್ತಿದ್ದಂತೆ ರಾಮುವಿನ ಆತ್ಮವಿಶ್ವಾಸ ಕಮರಿ ಹೋಯಿತು. ಏಕೆಂದರೆ ಈ ಬಾರಿಯೂ ಕೂಡ ಅವನು ಇಂಟರ್ವ್ಯೂನಲ್ಲಿ ಪಾಸ್ ಆಗಲು ಸಾಧ್ಯವಾಗಲಿಲ್ಲ. ಆದರೆ ವಿಕಾಸ್ನ ರಿಸಲ್ಟನ್ನು ನೋಡುತ್ತಿದ್ದಂತೆ ಅವನ ದುಃಖ ಸ್ವಲ್ಪ ಕಡಿಮೆಯಾಯಿತು. ಏಕೆಂದರೆ ಅವನ ಗೆಳೆಯ ವಿಕಾಸ್ನಿಗಾಗಿ ತುಂಬ ಹಣ ಖರ್ಚು ಮಾಡಿದ್ದನು. ವಿಕಾಸ್ನ ಎಕ್ಸಾಮ್ ಕ್ಲಿಯರ್ ಆಗಿತ್ತು. ಅವನು UPSC ಪಾಸ್ ಮಾಡಿ ಕಲೆಕ್ಟರ್ ಆಗಿದ್ದನು. ವಿಕಾಸ್ನು ಇದರಿಂದ ತುಂಬ ಖುಷಿಯಾದನು. ಆದರೆ ತನ್ನ ಗೆಳೆಯನ ಬೇಜಾರಾದ ಮುಖವನ್ನು ನೋಡಿ ತನ್ನ ಖುಷಿಯನ್ನು ಸೆಲೆಬ್ರೇಟ್ ಮಾಡಿಕೊಳ್ಳಲು ಅವನಿಂದ ಸಾಧ್ಯವಾಗಲಿಲ್ಲ. ಇದಾದ ಮೇಲೆ ರಾಮು ವಿಕಾಸ್ನಲ್ಲಿ ಹೇಳಿದನು, ಬ್ರದರ್, ಏನೂ ಚಿಂತೆ ಇಲ್ಲ. ನಿನ್ನ ಎಕ್ಸಾಮ್ ಕ್ಲಿಯರ್ ಆಗಿದೆ. ಇದಕ್ಕಾಗಿ ನಾನು ತುಂಬ ಖುಷಿ ಪಡುತ್ತೇನೆ. ಕನಿಷ್ಠವೆಂದರೂ ನೀನಾದರೂ ದೊಡ್ಡ ಅಧಿಕಾರಿಯಾಗುತ್ತೀಯಲ್ಲ
ಇದಾದ ಮೇಲೆ ವಿಕಾಸ್ನು ರಾಮುವಿನಲ್ಲಿ ಆತ್ಮವಿಶ್ವಾಸ ತುಂಬಿದನು ಮತ್ತು ಹೇಳಿದನು, ಬ್ರದರ್, ನಮ್ಮ ಅದೃಷ್ಟದ ಮುಂದೆ ಯಾವುದೂ ನಿಲ್ಲುವುದಿಲ್ಲ. ನಿನಗೆ ಈ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಎಂದ ಮೇಲೆ ಬೇರೆ ಯಾವುದಾದ್ರೂ ಸರ್ಕಾರಿ ನೌಕರಿ ಸಿಕ್ಕೇ ಸಿಗುತ್ತದೆ. ಬೇರೆ ಯಾವುದಾದ್ರೂ ಟೆಸ್ಟ್ನ ತಯಾರಿಯನ್ನು ಮಾಡು. UPSC ಬಿಟ್ಟು ಬೇರೆ ಬೇರೆ ಸರ್ಕಾರಿ ನೌಕರಿ ಟೆಸ್ಟ್ಗಳಿವೆ. ಅದರಿಂದ ಕೂಡ ಆರಾಮಾಗಿ ಜೀವನವನ್ನು ಸಾಗಿಸಬಹುದು. ನೀನು ಆ ಟೆಸ್ಟ್ಗಳ ತಯಾರಿ ನಡೆಸು. ನನ್ನ ಪ್ರಕಾರ ನೀನು ಆರಾಮಾಗಿ ಸೆಲೆಕ್ಷನ್ ಆಗುತ್ತೀಯ. ಇದಾದ ಮೇಲೆ ರಾಮು ಕೂಡ ತನ್ನ ಗೆಳೆಯನ ಸಲಹೆಯನ್ನು ಒಪ್ಪಿಕೊಂಡನು ಮತ್ತು ಹೇಳಿದನು, ವಿಕಾಸ್, ನೀನು ಹೇಳುವುದು ಸರಿ. ನಾನು ಇಂದಿನಿಂದಲೇ ಅದರ ತಯಾರಿಯನ್ನು ಮಾಡುತ್ತೇನೆ ಎಂದು ಆ ಪರೀಕ್ಷೆಯ ತಯಾರಿಯಲ್ಲಿ ತೊಡಗುವ ನಿರ್ಧಾರ ಕೈಗೊಂಡನು. ವಿಕಾಸ್ನು ತನ್ನ ಟ್ರೈನಿಂಗ್ಗೆ ಹೊರಟು ಹೋದನು. ರಾಮು ಇಲ್ಲಿದ್ದು ಅಭ್ಯಾಸ ಮಾಡಲು ಶುರು ಮಾಡಿದನು. ಆದರೆ 6 ತಿಂಗಳಾಗುತ್ತಿದ್ದಂತೆ ಅವನ ತಂದೆಯು ರಾಮುವಿಗೆ ಧಮಕಿ ಹಾಕಲು ಶುರು ಮಾಡಿದರು ಮತ್ತು ಹೇಳಿದರು, ನಿನ್ನಿಂದ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಇದಕ್ಕಿಂತ ಒಳ್ಳೆಯದೇನೆಂದರೆ ನೀನು ಮರಳಿ ಬಂದು ಬಿಡು ಮತ್ತು ಇಲ್ಲಿಯೇ ನಮ್ಮ ಜೊತೆ ಇರು. ಈಗ ರಾಮು ತನ್ನ ತಂದೆಯಲ್ಲಿ ಕ್ಲಿಯರ್ ಆಗಿ ಹೇಳಿದನು, ಅಪ್ಪಾಜಿ, ನಾನು ಸರ್ಕಾರಿ ನೌಕರಿಯನ್ನೇ ಪಡೆದುಕೊಳ್ಳಬೇಕು. ಇಲ್ಲಿಯವರೆಗೆ ನಾನು ಸೆಲೆಕ್ಷನ್ ಆಗದೇ ಇರಬಹುದು, ಆದರೆ ನಾನು ಯಾವುದಾದ್ರೂ ಒಂದು ನೌಕರಿಯನ್ನು ಪಡೆದುಕೊಂಡೇ ತೀರುತ್ತೇನೆ ಎಂದು ಹೇಳಿ ಅವನು ತನ್ನ ತಂದೆಗೆ 1 ವರ್ಷ ಕಾಯಲು ಹೇಳಿದನು. ಹೀಗೆ ರಾಮು ತಯಾರಿ ಮಾಡುತ್ತಾ 1 ವರ್ಷ ಕಳೆದು ಹೋಯಿತು. 1 ವರ್ಷದ ನಂತರ ಅವನ ತಂದೆ ಸಂಪೂರ್ಣವಾಗಿ ಎಕ್ಸಾಮ್ ತಯಾರಿ ಮಾಡೋದು ಬೇಡವೆಂದು ಹೇಳಿದರು. ಇಂದಿನಿಂದ ನಾವು ನಿನಗೆ 1 ರೂಪಾಯಿ ಹಣವನ್ನು ಕೂಡ ನಿನ್ನ ಪರೀಕ್ಷೆ ತಯಾರಿಗೆ ಕಳುಹಿಸುವುದಿಲ್ಲ. ಏಕೆಂದರೆ ನಿನಗೆ ಒಬ್ಬ ತಮ್ಮ ಕೂಡ ಇದ್ದಾನೆ. ಅವನನ್ನು ಕೂಡ ನೋಡಿಕೊಳ್ಳಬೇಕು. ಎಲ್ಲಿವರೆಗೆ ನಾವು ನಿನಗಾಗಿ ಹಣವನ್ನು ವ್ಯರ್ಥ ಮಾಡಬೇಕು? ಈಗ ಅವನು ಕೂಡ ದೊಡ್ಡವನಾಗಿದ್ದಾನೆ ಮತ್ತು ನಿನ್ನ ಫ್ಯೂಚರ್ ಬಗ್ಗೆ ಕೂಡ ಯೋಚಿಸಬೇಕು ಎಂದಾಗ ರಾಮು ಅವರಲ್ಲಿ ಹೇಳಿದನು, ಆಯಿತು, ಏನು ತೊಂದರೆ ಇಲ್ಲ. ಸ್ವಲ್ಪ ದಿನ ಅಪ್ಪಾಜಿ, ಇನ್ನೂ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಎಂದಾಗ ಅವರು ಸುತಾರಾಮ್ ಒಪ್ಪಿಕೊಳ್ಳಲಿಲ್ಲ. ಸಾರಾಸಗಟಾಗಿ ತಿರಸ್ಕರಿಸುತ್ತಾ ಹೇಳಿದರು, ನಿನ್ನ ಅದೃಷ್ಟದಲ್ಲಿ ಸರ್ಕಾರಿ ನೌಕರಿ ಮಾಡುವ ಭಾಗ್ಯವಿಲ್ಲ ಎಂದ ಮೇಲೆ ನೀನೇಕೆ ಇದರ ಹಿಂದೆ ಬಿದ್ದಿದೆಯಾ? ರಾಮು ತುಂಬ ಹಠವಾದಿಯಾಗಿದ್ದನು ಮತ್ತು ಹೇಳಿದನು, ಅಪ್ಪಾಜಿ, ನಾನು ಏನು ಸಾಧನೆ ಮಾಡದೆ ಬರಿಗೈಯಲ್ಲಿ ಈ ಪಟ್ಟಣದಿಂದ ಮನೆಗೆ ಮರಳುವುದಿಲ್ಲ. ಒಂದು ವೇಳೆ ನಾನು ಏನನ್ನು ಸಾಧಿಸದೆ ಬರಿಗೈಯಲ್ಲಿ ಮನೆಗೆ ಮರಳಿದರೆ ಎಲ್ಲರೂ ನನ್ನ ಬಗ್ಗೆ ವಿಚಿತ್ರವಾಗಿ ಆಡಿಕೊಳ್ಳುತ್ತಾರೆ. ಒಂದು ವೇಳೆ ನಾನು ಇಲ್ಲಿಂದ ಬಂದರೆ ಸಫಲನಾಗಿಯೇ ಮನೆಗೆ ಮರಳುತ್ತೇನೆ. ಅಲ್ಲಿಯವರೆಗೆ ನಾನು ಮನೆಗೆ ಮರಳಿ ಬರುವುದಿಲ್ಲ. ಮಗನು ಹಠ ತೊಟ್ಟು ಪಟ್ಟಣದಲ್ಲಿಯೇ ಉಳಿದನು. ಅಪ್ಪಾಜಿ ಇದರಿಂದ ಕೋಪಗೊಂಡರು ಮತ್ತೆ ಹೇಳಿದರು, ಮಗ, ನಿನಗೆ ಹುಚ್ಚು ಹಿಡಿದಿಲ್ಲ ತಾನೆ? ಒಂದು ವೇಳೆ ಇದು ಸಾಧ್ಯವಿಲ್ಲ ಎಂದಾದರೆ ಅಲ್ಲಿಂದ ಮರಳಿ ಬಾ. ಬೇರೆ ಯಾವುದಾದ್ರೂ ಕೆಲಸ ಮಾಡು. ಇದೇನು ದೊಡ್ಡ ವಿಷಯವಲ್ಲ. ಆದರೆ ರಾಮು ತನ್ನ ಹಠಕ್ಕೆ ಜೋತು ಬಿದ್ದಿದ್ದನು. ಈಗ ರಾಮುವಿನ ತಂದೆ ಕೂಡ ಹೇಳಿದರು, ಹಾಗಾದರೆ ಸರಿ, ಇನ್ನು ಮುಂದೆ ನಮ್ಮಿಂದ ಯಾವುದೇ ಭರವಸೆಯನ್ನು ಇಟ್ಟುಕೊಳ್ಳಬೇಡ. ಇಷ್ಟು ಹೇಳಿ ರಾಮುವಿನ ತಂದೆ ಅವನೊಂದಿಗೆ ಮಾತು ಕೂಡ ಆಡುತ್ತಿರಲಿಲ್ಲ. ಆದರೆ ರಾಮು ಯಾವುದಾದ್ರೂ ಸರ್ಕಾರಿ ನೌಕರಿಗೆ ಸೇರಿಕೊಳ್ಳಬೇಕು ಎಂದುಕೊಂಡು ಅವನು ಕಷ್ಟಪಡುತ್ತಿದ್ದನು. ಆದರೆ ಎಲ್ಲ ಟೆಸ್ಟ್ಗಳಂತೆ ಇಲ್ಲಿಯೂ ಕೂಡ ಅವನಿಗೆ ಯಶಸ್ಸು ದೊರೆಯಲಿಲ್ಲ. ಇಲ್ಲಿಯೂ ಕೂಡ ಅವನ ಅದೃಷ್ಟ ಕೈ ಕೊಟ್ಟಿತ್ತು. ಇಲ್ಲಿಯವರೆಗಂತೂ ರಾಮು ಹಾಗೋ ಹೀಗೋ ಮಾಡಿ ತನ್ನ ಖರ್ಚನ್ನು ನಿಭಾಯಿಸಿಕೊಂಡಿದ್ದನು. ಆದರೆ ಈಗ ಅವನ ಯಾವುದೇ ಖರ್ಚನ್ನು ಕೂಡ ನಿಭಾಯಿಸಲು ಅವನಲ್ಲಿ ಹಣವಿರಲಿಲ್ಲ. ಅವನ ಬಳಿ ಇರುವ ಕೆಲವು ವಸ್ತುಗಳನ್ನು ಮಾರಾಟ ಮಾಡಿ ಇಲ್ಲಿಯವರೆಗೆ ಅವನು ಖರ್ಚನ್ನು ನಿಭಾಯಿಸಿಕೊಂಡಿದ್ದನು. ಆದರೆ ಅವನು ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ. ಈಗ ರಾಮು ಸಂಪೂರ್ಣವಾಗಿ ಹತಾಶನಾದನು ಮತ್ತು ಉದಾಸೀನನಾದನು. ಆಕಸ್ಮಿಕವಾಗಿ ಅವನಿಗೆ ತನ್ನ ಗೆಳೆಯನ ನೆನಪಾಯಿತು. ಅವನ ಗೆಳೆಯರು ಕಲೆಕ್ಟರ್ ಟ್ರೈನಿಂಗ್ಗಾಗಿ ಹೋಗಿದ್ದನು. ಆಗ ರಾಮು ಯೋಚಿಸಿದನು, ನಾನೇಕೆ ನನ್ನ ಗೆಳೆಯನ ಬಳಿ ಹೋಗಿ ಸಹಾಯ ಕೇಳಬಾರದು? ಅವನ ಬಳಿ ಹೋದರೆ ಯಾವುದಾದರೂ ಒಂದು ಕೆಲಸದಲ್ಲಿ ನಾನು ಸಫಲನಾಗುತ್ತೇನೆ. ಇದನ್ನು ಯೋಚಿಸಿ ರಾಮು ತನ್ನ ಗೆಳೆಯ ವಿಕಾಸ್ನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದನು ಮತ್ತು ಈಗ ಅವನಿಗೆ ಎಲ್ಲಿ ಪೋಸ್ಟಿಂಗ್ ಆಗಿದೆ ಎಂದು ಮಾಹಿತಿ ಕಲೆ ಹಾಕಿದನು. ಆನಂತರ ಒಂದು ಜಿಲ್ಲೆಯಲ್ಲಿ ಅವನು ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂದು ತಿಳಿಯಿತು. ಆನಂತರ ರಾಮು ತನ್ನ ಗೆಳೆಯನನ್ನು ಭೇಟಿಯಾಗಲು ಹೊರಟನು. ಅಲ್ಪ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹಾಗೋ ಹೀಗೋ ಮಾಡಿ ತನ್ನ ಗೆಳೆಯನ ಆಫೀಸ್ವರೆಗೆ ಬಂದು ತಲುಪಿದನು. ಅಲ್ಲಿಗೆ ಹೋದ ನಂತರ ಅವನ ಪರಿಸ್ಥಿತಿಯನ್ನು ನೋಡಿ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಬಿಡಲು ನಿರಾಕರಿಸಿದನು ಮತ್ತು ಸೆಕ್ಯೂರಿಟಿ ಗಾರ್ಡ್ ಹೇಳಿದನು, ನಿಮ್ಮಂತಹ ಜನರನ್ನು ಭೇಟಿಯಾಗಲು ಕಲೆಕ್ಟರ್ ಸಾಹೇಬರು ಫ್ರೀಯಾಗಿಲ್ಲ. ಅವರು ತುಂಬ ಬ್ಯುಸಿಯಾಗಿದ್ದಾರೆ. ಈಗಲೇ ಇಲ್ಲಿಂದ ಹೊರಟು ಹೋಗು ಎಂದಾಗ ರಾಮು ಹೇಳಿದನು, ನೋಡು, ಕಲೆಕ್ಟರ್ ಸಾಹೇಬರು ನನ್ನ ಗೆಳೆಯರಾಗಿದ್ದಾರೆ. ನಾವಿಬ್ಬರು ಒಟ್ಟಿಗೆ ಅಭ್ಯಾಸ ಮಾಡುತ್ತಿದ್ದೆವು. ಆದರೆ ಸೆಕ್ಯೂರಿಟಿ ಗಾರ್ಡ್ಗೆ ಅವನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ರಾಮುವನ್ನು ಕತ್ತು ಹಿಡಿದು ನೂಕಿ ಆಚೆ ಹಾಕಿದನು. ಈಗ ರಾಮು ಆಫೀಸಿನ ಹೊರಗೆ ಕುಳಿತುಕೊಂಡನು ಮತ್ತು ಯೋಚಿಸಿದನು, ಕಲೆಕ್ಟರ್ ಸಾಹೇಬರು ಹೊರಗೆ ಬರುತ್ತಿದ್ದಂತೆ ಅವರು ಒಮ್ಮೆಲೆ ನನ್ನನ್ನು ನೋಡುತ್ತಾರೆ ಮತ್ತು ನನ್ನನ್ನು ಗುರುತು ಹಿಡಿಯುತ್ತಾರೆ, ನನ್ನನ್ನು ಭೇಟಿಯಾಗಲು ಬರುತ್ತಾರೆ ಎಂದು ಅಂದುಕೊಳ್ಳುತ್ತಾ ರಾಮು ಹೊರಗಡೆ ಕುಳಿತಿದ್ದನು.
ತಾವಿಬ್ಬರು ಒಟ್ಟಿಗೆ ಅಭ್ಯಾಸ ಮಾಡುತ್ತಿದ್ದೆವು. ಆದರೆ ಇಂದು ಅವನನ್ನು ಭೇಟಿಯಾಗಲು ನನ್ನನ್ನು ಬಿಡುತ್ತಿಲ್ಲ ಎಂದೆಲ್ಲ ತನ್ನ ಗೆಳೆಯನ ಬಗ್ಗೆ ಯೋಚಿಸುತ್ತಿದ್ದನು. ಹೀಗೆ ಅವನು ವೇಟ್ ಮಾಡುತ್ತಾ ಸಂಜೆಯಾಯಿತು. ಸಂಜೆಯಾಗುತ್ತಿದ್ದಂತೆ ವಿಕಾಸ್ನು ತನ್ನ ಗಾಡಿಯಲ್ಲಿ ಹೊರ ಹೋಗುತ್ತಿದ್ದಾಗ ರಾಮು ಗಾಡಿಯ ಕಡೆಗೆ ಓಡಿ ಬಂದನು. ಆದರೆ ವಿಕಾಸ್ನು ರಾಮುವನ್ನು ನೋಡಲೂ ಇಲ್ಲ, ಗುರುತಿಸಲೂ ಇಲ್ಲ. ಗಾಡಿಯಲ್ಲಿ ಹಾಗೆ ಸೀದಾ ಹೊರಟು ಹೋದನು. ಇದನ್ನು ನೋಡಿ ರಾಮುವಿಗೆ ಅರ್ಥವಾಯಿತು, ವಿಕಾಸ್ ಈಗ ಒಬ್ಬ ಅಧಿಕಾರಿಯಾಗಿದ್ದಾನೆ ಮತ್ತು ಯಶಸ್ವಿಯಾಗಿದ್ದಾನೆ. ಈಗ ಅವನು ನನ್ನನ್ನು ಭೇಟಿಯಾಗಲು ಬಯಸುತ್ತಿಲ್ಲ ಎಂದು ಯೋಚಿಸಿ ರಾಮು ಗರಬಡಿದವನಂತಾದನು. ಆದರೆ ವಿಕಾಸ್ ತನ್ನನ್ನು ಗುರುತಿಸಿಲ್ಲ ಎಂದು ದುಃಖಿಸುತ್ತಾ ರಾಮು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಸ್ವಲ್ಪ ಹೊತ್ತು ಅತ್ತ ನಂತರ ರಾಮು ಯೋಚಿಸಿದನು, ಈ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಉಚಿತವಲ್ಲ. ನಾನು ಬದುಕಿರಬೇಕೆಂದರೆ ಏನಾದರೂ ಒಂದು ಕೆಲಸ ಮಾಡಲೇಬೇಕು. ಹೀಗೆ ಅವನು ಸುತ್ತಾಡುತ್ತಾ ಒಂದು ಚಹಾದ ಅಂಗಡಿಯ ಬಳಿ ಬಂದನು. ಅದು ಕಲೆಕ್ಟರ್ ಸಾಹೇಬರ ಆಫೀಸಿನಿಂದ ಕೇವಲ 400 ಮೀಟರ್ ದೂರವಿತ್ತು. ಚಹಾದ ಅಂಗಡಿಗೆ ಬಂದ ನಂತರ ರಾಮು ಅಂಗಡಿಯವನಲ್ಲಿ ಹೇಳಿದನು, ಸಾಹೇಬರೇ, ಇಲ್ಲಿ ಮಾಡಲು ಏನಾದರೂ ಕೆಲಸ ಇದೆಯೇ? ಕೆಲಸವಿದ್ದರೆ ದಯವಿಟ್ಟು ನನಗೆ ಕೆಲಸ ಕೊಡಿ. ಏಕೆಂದರೆ ಈಗ ರಾಮುವಿನ ಬಳಿ 1 ರೂಪಾಯಿ ಕೂಡ ಉಳಿದಿರಲಿಲ್ಲ. ಅವನ ತಂದೆ ತಾಯಿ ಅವನೊಂದಿಗೆ ಮಾತನಾಡಲು ಕೂಡ ತಯಾರಿರಲಿಲ್ಲ. ಆಗ ರಾಮು ಯೋಚಿಸಿದನು, ನಾನೇಕೆ ಈ ಚಹಾದ ಅಂಗಡಿಯಲ್ಲಿ ಕೆಲಸ ಮಾಡಬಾರದು? ಸ್ವಲ್ಪ ಹಣವನ್ನು ಸಂಪಾದಿಸಿ ಮತ್ತೆ ಮರಳಿ ಇಲ್ಲಿಂದ ಹೊರಟು ಹೋಗುತ್ತೇನೆ. ಆನಂತರ ಮುಂದೆ ನಾನೇನು ಮಾಡಬೇಕೆಂದು ಯೋಚಿಸುತ್ತೇನೆ. ಇದಾದ ಮೇಲೆ ಚಹಾದ ಅಂಗಡಿಯವನು ಮೊದಲು ಬೇಡವೆಂದು ಹೇಳಿದನು. ಆಗ ರಾಮು, ತನ್ನ ಬಳಿ 1 ರೂಪಾಯಿ ಕೂಡ ಇಲ್ಲ. ನಾನು ಮರಳಿ ಹೋಗಲು ನನಗೆ ಹಣ ಬೇಕು. ಇದರಿಂದಾಗಿ ನಾನು ಕೆಲಸ ಕೇಳುತ್ತಿದ್ದೇನೆ ಎಂದಾಗ ಚಹಾದ ಅಂಗಡಿಯವನು ಅವನಿಗೆ ಸಹಾಯ ಮಾಡಲು ತಯಾರಾದನು. ಒಂದು ವೇಳೆ ನೀನು ಈ ರೀತಿಯ ತೊಂದರೆಯಲ್ಲಿ ಇದ್ದೀಯಾ ಎಂದ ಮೇಲೆ ಇಲ್ಲಿ ಕೆಲಸ ಮಾಡು, ಏನೂ ತೊಂದರೆಯಿಲ್ಲ. ನಿನಗೆ ಹಣದ ಅವಶ್ಯಕತೆ ಇರಬಹುದು ಎಂದು ಹೇಳಿ ಚಹಾದ ಅಂಗಡಿಯವನು ರಾಮುವಿಗೆ ಸಹಾಯ ಮಾಡಲು ತಯಾರಾದನು ಮತ್ತು ಹೇಳಿದನು, ಮಗ, ಏನು ತೊಂದರೆ ಇಲ್ಲ. ನಿನಗೆ ತೊಂದರೆ ಇದ್ದರೆ ನೀನು ಇಲ್ಲಿ ಆರಾಮಾಗಿ ಕೆಲಸ ಮಾಡಬಹುದು. ನಿನಗೆ ಇಲ್ಲಿ ಉಳಿದುಕೊಳ್ಳಲು ಯಾವುದೇ ಆಸರೆ ಇಲ್ಲ ಎಂದಾದರೆ ರಾತ್ರಿ ನನ್ನ ಈ ಅಂಗಡಿಯಲ್ಲಿ ನಿದ್ದೆ ಮಾಡಬಹುದು ಎಂದು ಹೇಳಿ ಟೀ ಅಂಗಡಿ ಅಂಕಲ್ ಅವನಿಗೆ ಸಂಪೂರ್ಣವಾಗಿ ಜೊತೆಯಾದನು. ಇದಾದ ಮೇಲೆ ರಾಮು ಚಹಾದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ರಾತ್ರಿ ಅಲ್ಲಿಯೇ ಮಲಗಿಕೊಳ್ಳುತ್ತಿದ್ದನು. 3 ದಿನ ಬಿಟ್ಟು ಬಿಡದೆ ಅಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು ಮರಳಿ ಹೋಗಲು ಹಣವನ್ನು ಸಂಪಾದಿಸುತ್ತಿದ್ದನು. ಒಂದು ದಿನ ಅಂಗಡಿಯಿಂದ ಚಹಾ ನೀಡಲು ಹೋಗುತ್ತಿದ್ದಂತೆ ಅಲ್ಲಿಂದ ಮರಳಿ ಬರುವಾಗ ಕಲೆಕ್ಟರ್ ಸಾಹೇಬರ ಗಾಡಿ ಅಲ್ಲಿಂದ ಸಾಗುತ್ತಿತ್ತು. ಕಲೆಕ್ಟರ್ ಸಾಹೇಬರು ಅದೇ ವಿಕಾಸ್ ಆಗಿದ್ದನು. ಅವನ ದೃಷ್ಟಿ ಚಹಾ ತೆಗೆದುಕೊಂಡು ಹೋಗುತ್ತಿದ್ದ ರಾಮುವಿನ ಮೇಲೆ ಬೀಳುತ್ತಿದ್ದಂತೆ ಮೊದಮೊದಲು ಅವರಿಗೆ ನಂಬಲು ಆಗಲಿಲ್ಲ. ಆದರೂ ಇವನು ರಾಮುವೇ ಅಥವಾ ಬೇರೆಯವರೇ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಡ್ರೈವರ್ನಿಗೆ ಗಾಡಿ ನಿಲ್ಲಿಸಲು ಹೇಳಿದರು. ಇವನು ರಾಮುವೇ ಅಥವಾ ನನ್ನ ಭ್ರಮೆಯೋ ಎಂದು ಅಂದುಕೊಳ್ಳುತ್ತಾ ಗಾಡಿಯ ಬಾಗಿಲನ್ನು ತೆರೆದು ಕೆಳಕ್ಕೆ ಇಳಿದರು. ಸೆಕ್ಯೂರಿಟಿ ಗಾರ್ಡ್ ಕಲೆಕ್ಟರ್ ಸಾಹೇಬರು ಇಳಿಯುತ್ತಿರುವುದನ್ನು ನೋಡಿ ಅವರು ಕೂಡ ಅಚ್ಚರಿಗೊಂಡು ಇಳಿದು ಸಾಹೇಬರ ಹಿಂದೆ ಬರತೊಡಗಿದರು. ಕಲೆಕ್ಟರ್ ಸಾಹೇಬರು ಸೀದಾ ಆ ಚಹಾದ ಅಂಗಡಿಗೆ ಬಂದರು. ಅಲ್ಲಿ ರಾಮು ಕೆಲಸ ಮಾಡುತ್ತಿದ್ದನು. ಅವರು ರಾಮುವಿನ ಮುಂದೆ ಬಂದು ನಿಂತರು. ವಿಕಾಸ್ನನ್ನು ನೋಡುತ್ತಲೇ ರಾಮುವಿನ ಕಣ್ಣು ಒದ್ದೆಯಾಯಿತು. ರಾಮುವಿನ ಕಣ್ಣಲ್ಲಿ ಕಣ್ಣೀರು ಬಂದಿರುವುದನ್ನು ನೋಡಿ ಕಲೆಕ್ಟರ್ ಸಾಹೇಬರಿಗೆ ಅರ್ಥವಾಯಿತು, ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಗೆಳೆಯ ರಾಮುವೇ ಆಗಿದ್ದಾನೆ. ಇದಾದ ಮೇಲೆ ಅವರ ಕಣ್ಣು ಕೂಡ ಒದ್ದೆಯಾಯಿತು. ಆಗ ಆ ಸೆಕ್ಯೂರಿಟಿ ಗಾರ್ಡ್ ಆ ದಿನ ರಾಮುವನ್ನು ಅಲ್ಲಿಂದ ಓಡಿಸಿದ್ದನು. ಈತನಿಗೆ ಸಾಹೇಬರನ್ನು ಭೇಟಿ ಮಾಡಲು ಬಿಟ್ಟಿರಲಿಲ್ಲ. ಅವನು ಇದನ್ನೆಲ್ಲ ನೋಡಿ ಹೈರಾಣಾದನು. ಏಕೆಂದರೆ ರಾಮುವನ್ನು ನೋಡಿ ಕಲೆಕ್ಟರ್ ಸಾಹೇಬರ ಕಣ್ಣಿನಲ್ಲಿ ಕಣ್ಣೀರು ಬಂದಿತ್ತು. ಏನೇ ಆಗಿದ್ದರೂ ವಾಸ್ತವದಲ್ಲಿ ರಾಮು ಕಲೆಕ್ಟರ್ ಸಾಹೇಬರ ಜೊತೆ ಓದುತ್ತಿರುವ ಗೆಳೆಯನಾಗಿದ್ದನು. ಕಲೆಕ್ಟರ್ ಸಾಹೇಬರು ಈಗ ರಾಮುವನ್ನು ಸರಿಯಾಗಿ ಗುರುತಿಸಿದರು. ಆದರೆ ರಾಮುವನ್ನು ಸೆಕ್ಯೂರಿಟಿ ಗಾರ್ಡ್ ಸಾಹೇಬರಲ್ಲಿ ಭೇಟಿಯಾಗಲು ಅವಕಾಶ ನೀಡಿರಲಿಲ್ಲ. ಈಗ ಸೆಕ್ಯೂರಿಟಿ ಗಾರ್ಡ್ ಬೆವರಿನಿಂದ ಒದ್ದೆಯಾದನು. ಇದಾದ ಮೇಲೆ ವಿಕಾಸ್ನು ಒಮ್ಮೆಲೆ ರಾಮುವನ್ನು ಬಿಗಿದಪ್ಪಿಕೊಂಡನು. ಅಲ್ಲಿ ಸುತ್ತಲಿದ್ದವರು ಎಲ್ಲರೂ ಇವರನ್ನು ನೋಡಿ ಅಚ್ಚರಿಗೊಂಡರು. ನಮ್ಮ ಸಾಹೇಬರಿಗೆ ಅಂಥದ್ದು ಏನಾಗಿದೆ? ಅವರು ಚಹಾ ಮಾರುವ ಒಬ್ಬ ವ್ಯಕ್ತಿಯನ್ನು ಒಪ್ಪಿಕೊಳ್ಳುತ್ತಿದ್ದಾರೆ. ಅಷ್ಟಕ್ಕೂ ಇದರ ಹಿಂದಿನ ಕತೆ ಏನು? ಆಗ ವಿಕಾಸ್ ತಕ್ಷಣ ರಾಮುವಿನಲ್ಲಿ ಕೇಳಿದನು, ನೀನೇನು ಇಲ್ಲಿ? ನಿನ್ನ ಪರಿಸ್ಥಿತಿ ಏಕೆ ಹೀಗಾಗಿದೆ? ಒಂದು ವೇಳೆ ಈ ರೀತಿ ಇದ್ದರೆ ನೀನು ನನ್ನನ್ನು ಭೇಟಿಯಾಗಲು ಬರಬಹುದಿತ್ತಲ್ಲವೇ? ನೀನು ನನ್ನನ್ನು ಭೇಟಿಯಾಗಲು ಏಕೆ ಬರಲಿಲ್ಲ? ಆಗ ರಾಮು ಹೇಳಿದನು, ನಾನು ನಿನ್ನ ಆಫೀಸಿಗೆ ನಿನ್ನನ್ನು ಭೇಟಿಯಾಗಲು ಬಂದಿದ್ದೆ. ಆದರೆ ನಿನ್ನ ಸೆಕ್ಯೂರಿಟಿ ಗಾರ್ಡ್ ನನ್ನನ್ನು ಕತ್ತು ಹಿಡಿದು ಆಚೆ ನೂಕಿದನು. ಆಗ ನಾನು ಆಫೀಸ್ನ ಹೊರಗೆ ಕುಳಿತು ನಿನಗಾಗಿ ಕಾಯುತ್ತಿದ್ದೆ. ನನ್ನ ಗೆಳೆಯ ಇಲ್ಲಿಂದ ಹೋಗುವಾಗ ನನ್ನನ್ನು ಗುರುತಿಸಬಹುದು ಎಂದುಕೊಂಡೆ. ಆದರೆ ನಾನು ನಿನ್ನ ಗಾಡಿಯ ಹಿಂದೆ ಓಡೋಡಿ ಬಂದಿದ್ದೆ. ಆದರೆ ನೀನು ನನ್ನ ಕಡೆ ಸ್ವಲ್ಪವೂ ಗಮನ ಕೊಡಲಿಲ್ಲ. ಇದಾದ ಮೇಲೆ ವಿಕಾಸ್ನು ಎಲ್ಲಕ್ಕೂ ಮೊದಲು ಸೆಕ್ಯೂರಿಟಿ ಗಾರ್ಡನ್ನು ನೋಡಿದನು.
ಈಗ ಸೆಕ್ಯೂರಿಟಿ ಗಾರ್ಡ್ ಅವರಲ್ಲಿ ಕ್ಷಮೆ ಕೇಳಿದನು ಮತ್ತು ಹೇಳಿದನು, ಸಾಹೇಬ್ರೆ, ನನಗೆ ಗೊತ್ತಿರಲಿಲ್ಲ. ಇವನ ಪರಿಸ್ಥಿತಿಯನ್ನು ನೋಡಿದರೆ ಇವನು ನಿಮ್ಮ ಗೆಳೆಯ ಎಂದು ನನಗೆ ಅನಿಸಲಿಲ್ಲ. ಕಲೆಕ್ಟರ್ ಸಾಹೇಬರು ಸೆಕ್ಯೂರಿಟಿ ಗಾರ್ಡ್ಗೆ ಅಲ್ಲೇ ಧಮಕಿಯನ್ನು ನೀಡಿದರು. ಆಗ ರಾಮು ಸಾಹೇಬರನ್ನು ತಡೆದು ಹೇಳಿದನು, ಬ್ರದರ್, ಏನೂ ತೊಂದರೆ ಇಲ್ಲ, ಇವನಿಂದ ತಪ್ಪಾಗಿದೆ, ಇವನನ್ನು ಕ್ಷಮಿಸಿ. ರಾಮು ಹೇಳಿದ ನಂತರ ಕಲೆಕ್ಟರ್ ಸಾಹೇಬರು ಶಾಂತರಾದರು ಮತ್ತು ಹೇಳಿದರು, ಬ್ರದರ್, ಮನೆಗೆ ಹೋಗಿ ಮಾತನಾಡೋಣ. ಈಗ ನೀನು ನನ್ನ ಜೊತೆ ಬರಬೇಕು. ನಂತರ ರಾಮು ಕಲೆಕ್ಟರ್ ಸಾಹೇಬರೊಂದಿಗೆ ಹೊರಟನು. ಚಹಾದ ಅಂಗಡಿಯವನು ರಾಮು ಹೋಗುತ್ತಿರುವುದನ್ನು ನೋಡಿದನು ಮತ್ತು ಯೋಚಿಸಿದನು, ನಾನು ಇವನು ಹೀಗೆ ಹೇಳುತ್ತಿದ್ದಾನೆ ಎಂದು ಅಂದುಕೊಂಡಿದ್ದೆ, ಏಕೆಂದರೆ ಇಲ್ಲಿಯವರೆಗೆ ರಾಮು ಹಲವಾರು ಬಾರಿ ಚಹಾ ಅಂಗಡಿ ಅಂಕಲ್ನಲ್ಲಿ ಹೇಳಿದನು, ನಾನು ಮತ್ತು ಕಲೆಕ್ಟರ್ ಸಾಹೇಬರು ಒಟ್ಟಿಗೆ ಓದುತ್ತಿದ್ದೆವು, ನಾವಿಬ್ಬರು ಗೆಳೆಯರಾಗಿದ್ದೇವೆ. ಆದರೆ ಚಹಾದ ಅಂಗಡಿಯ ಅಂಕಲ್ ಅಂದುಕೊಳ್ಳುತ್ತಿದ್ದರು, ಬಹುಶಃ ಇವನಿಗೆ ಹುಚ್ಚು ಹಿಡಿದಿರಬಹುದು, ಇವನ ಮೆದುಳಿನಲ್ಲಿ ಏನೋ ಸಮಸ್ಯೆ ಇರಬಹುದು ಎಂದು ಅಂದುಕೊಂಡಿದ್ದನು. ಇದಾದ ಮೇಲೆ ರಾಮು ಮತ್ತು ವಿಕಾಸ್ ಇಬ್ಬರು ಬಂಗಲೆಗೆ ಬಂದರು. ಅಲ್ಲಿ ಅವರಿಗೆ ಸರ್ಕಾರಿ ಮನೆ ಸಿಕ್ಕಿತ್ತು. ಎಲ್ಲಕ್ಕೂ ಮೊದಲು ವಿಕಾಸ್ ರಾಮುವಿಗೆ ತನ್ನ ಹೊಸ ಬಟ್ಟೆಯನ್ನು ನೀಡಿದನು. ರಾಮು ಸ್ನಾನ ಮಾಡಿ ರೆಡಿಯಾದನು. ಇದಾದ ಮೇಲೆ ಅವರಿಬ್ಬರು ಮಾತನಾಡಲು ಶುರು ಮಾಡಿದರು. ಮಾತಿನಲ್ಲಿ ರಾಮು ತನ್ನ ಎಲ್ಲ ಕಥೆಯನ್ನು ವಿಕಾಸ್ನಲ್ಲಿ ಹೇಳಿಕೊಂಡನು ಮತ್ತು ಹೇಳಿದನು, ಬ್ರದರ್, ಈಗ ಏನೂ ಉಳಿದಿಲ್ಲ, ಎಲ್ಲವೂ ಹಾಳಾಗಿ ಹೋಯಿತು. ಈಗ ಜೀವನವನ್ನು ನಡೆಸಲು ನನ್ನ ಬಳಿ ಏನೂ ಇಲ್ಲ. ಆಗ ವಿಕಾಸ್ ಹೇಳಿದನು, ಬ್ರದರ್, ನೀನೇನು ಚಿಂತೆ ಮಾಡಬೇಡ, ನನ್ನ ಬಳಿ ಎಲ್ಲವೂ ಇದೆ. ನಾನು ನಿನ್ನ ಜೊತೆಯಾಗಿರುತ್ತೇನೆ. ಓದುವಾಗ ನೀನು ಯಾವ ರೀತಿ ನನಗೆ ಜೊತೆಯಾಗಿದ್ದೀಯೋ ಅದೇ ರೀತಿ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಆಗ ರಾಮು ಹೇಳಿದನು, ಬ್ರದರ್, ನಾನು ನನ್ನ ಜೀವನದಲ್ಲಿ ಯಶಸ್ವಿಯಾಗಬೇಕು. ಇದಕ್ಕಾಗಿ ನನ್ನ ತಂದೆ ತಾಯಿಗಳು ನನ್ನಲ್ಲಿ ಮಾತನಾಡುವುದನ್ನು ನಿಲ್ಲಿಸಿದ್ದಾರೆ. ಅವರು ನನ್ನ ಮೇಲೆ ಗರ್ವಪಡುವಂಥ ಕೆಲಸವನ್ನು ನಾನು ಮಾಡಬೇಕು. ಮಗ, ನಿನ್ನಿಂದಾಗಿ ನಮಗೆ ಕೀರ್ತಿ ಬಂತು ಎಂದು ಅವರ ಬಾಯಿಂದಲೇ ಅವರು ಹೇಳಬೇಕು. ಆಗ ವಿಕಾಸ್ ಹೇಳಿದನು, ಹಾಗಾದರೆ ನೀನು ಒಂದು ಕೆಲಸ ಮಾಡು. ನಾವು ಎಲ್ಲಿ ಅಭ್ಯಾಸ ಮಾಡುತ್ತಿದ್ದೆವೋ ಅಲ್ಲಿಯೇ ನೀನು ಒಂದು ಕೋಚಿಂಗ್ ಸೆಂಟರನ್ನು ಓಪನ್ ಮಾಡು. ನೀನು ಮಕ್ಕಳಿಗೆ ಕೋಚಿಂಗ್ ನೀಡು, ಏಕೆಂದರೆ ನಿನಗೆ ತುಂಬ ನಾಲೆಜ್ ಇದೆ. ನಿನ್ನಲ್ಲಿರುವ ಈ ನಾಲೆಜನ್ನು ಬಳಸಿಕೊಂಡು ನೀನು ಹಲವಾರು ನಿರುದ್ಯೋಗಿ ಮಕ್ಕಳನ್ನು ಅವರ ಗುರಿ ತಲುಪಲು ಸಹಾಯ ಮಾಡಬಹುದು. ನಾನು ನನ್ನ ಗುರಿ ತಲುಪಿದ ಹಾಗೆ ನೀನು ಅವರೆಲ್ಲರಿಗೂ ದಾರಿದೀಪವಾಗಬಹುದು. ಈ ಕೆಲಸ ಮಾಡುವುದರಿಂದ ನಿನಗೆ ಒಳಿತಾಗುತ್ತದೆ. ಆಗ ರಾಮು ಕೂಡ ಈ ಸಲಹೆಗೆ ಒಪ್ಪಿಕೊಂಡನು. ಅವರಿಬ್ಬರು ಕೋಚಿಂಗ್ ತೆಗೆದುಕೊಳ್ಳುತ್ತಿದ್ದ ಅಲಹಾಬಾದ್ನ ಅದೇ ಜಾಗದಲ್ಲಿ ವಿಕಾಸ್ನು ರಾಮುವಿಗಾಗಿ ಒಂದು ಬಿಲ್ಡಿಂಗನ್ನು ಬಾಡಿಗೆಗೆ ತೆಗೆದುಕೊಂಡನು. ಆ ಬಿಲ್ಡಿಂಗ್ನ ಎಲ್ಲ ಖರ್ಚು ವೆಚ್ಚವನ್ನು ವಿಕಾಸ್ನೇ ನೋಡಿಕೊಂಡನು ಮತ್ತು ರಾಮುವಿಗೆ ಕೋಚಿಂಗ್ ಸೆಂಟರ್ ನಡೆಸಲು ಅನುವು ಮಾಡಿಕೊಡುತ್ತಾನೆ. ಬಡ ಮಕ್ಕಳಿಗೆ ಅವರು ಫ್ರೀಯಾಗಿ ಎಜುಕೇಷನ್ ಕೊಡುತ್ತಿದ್ದರು. ಚೆನ್ನಾಗಿ ಅವರನ್ನು ಓದಿಸುತ್ತಿದ್ದರು. ರಾಮುವಿನ ಕೋಚಿಂಗ್ ಸೆಂಟರ್ನಲ್ಲಿ ಕೋಚಿಂಗ್ ಪಡೆದುಕೊಂಡ ಹಲವಾರು ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ಗಳಾಗಿ ಹೊರಹೊಮ್ಮುತ್ತಾರೆ. ಈಗ ರಾಮು ಕೂಡ ಒಳ್ಳೆಯ ಸಂಪಾದನೆ ಮಾಡತೊಡಗಿದನು. ಇದು ರಾಮುವಿನ ತಂದೆ ತಾಯಿಗಳಿಗೆ ತಿಳಿಯುತ್ತಿದ್ದಂತೆ ಅವರಿಗೆ ತಮ್ಮ ಮಗನ ಮೇಲೆ ತುಂಬ ಗರ್ವ ಮೂಡಿತು. ಅವರು ಅಂದುಕೊಂಡರು, ಒಂದು ವೇಳೆ ರಾಮು ಓದಿ ಅಧಿಕಾರಿಯಾಗಿದ್ದರೆ ಕೇವಲ ತನ್ನ ಜೀವನವನ್ನು ಮಾತ್ರ ನಡೆಸಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಆದರೆ ಇವನು ಈಗ ಟೀಚರ್ ಆಗಿ ಹಲವಾರು ಬಡ ಮಕ್ಕಳನ್ನು ಅವರ ಗುರಿ ತಲುಪಲು ಸಹಾಯ ಮಾಡಿದನು. ಜನರು 4 ದಿಕ್ಕುಗಳಿಂದಲೂ ರಾಮುವನ್ನು ಹೊಗಳಲು ಶುರು ಮಾಡಿದ್ದರು. ಇದಾದ ಮೇಲೆ ರಾಮುವಿನ ತಂದೆ ತಾಯಿಯರು ಕೂಡ ಅವನ ಬಳಿ ಬಂದರು. ರಾಮು ತನ್ನ ತಂದೆ ತಾಯಿಯನ್ನು ನೋಡಿ ತುಂಬ ಖುಷಿಯಾದನು. ಅವರ ಕಾಲಿಗೆ ಬಿದ್ದನು. ರಾಮುವಿನ ತಂದೆ ರಾಮುವಿನಲ್ಲಿ ಕ್ಷಮೆ ಕೇಳಿದರು. ಮಗ, ನಮ್ಮನ್ನು ಕ್ಷಮಿಸಿಬಿಡು. ನಾನು ನಿನ್ನನ್ನು ತಪ್ಪು ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದೆ, ಆದರೆ ನಿನ್ನ ನಿಜವಾದ ದಾರಿ ಬೇರೆಯೇ ಇತ್ತು. ವೀಕ್ಷಕರೇ, ಇದಾಗಿತ್ತು ನಮ್ಮ ಇಂದಿನ ಕತೆ. ಇಲ್ಲಿ ಒಬ್ಬ ಬಡ ಹುಡುಗ ಕೂಲಿ ಆಳುಗಳ ಕುಟುಂಬದಿಂದ ಬಂದವನು ಕಷ್ಟಪಟ್ಟು ಕಲೆಕ್ಟರ್ ಆಗಿ ಆಯ್ಕೆಯಾಗಿದ್ದನು. ಒಬ್ಬ ಸರ್ಕಾರಿ ಅಧಿಕಾರಿಯ ಮಗ ನಿಜವಾದ ಅರ್ಹತೆಯುಳ್ಳ ಟೀಚರ್ ಆಗಿ ಪ್ರಸಿದ್ಧನಾಗುತ್ತಾನೆ. ಬೇರೆ ಸ್ಟೂಡೆಂಟ್ಗಳ ಫ್ಯೂಚರನ್ನು ರೂಪಿಸುತ್ತಾನೆ. ಇಬ್ಬರು ಗೆಳೆಯರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ರಾಮುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಲೆಕ್ಟರ್ ವಿಕಾಸ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಅವಶ್ಯವಾಗಿ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ನೀಡಿ. ಮತ್ತೊಂದು ಸುಂದರವಾದ ಹೊಸ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.